गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्री गुरवे नमः। नमोऽस्तु रामाय सलक्ष्मणाय देवी च तस्यै जनकात्मजायै। नमोऽस्तु रुद्रेन्द्र यमानिलेभ्यो नमोऽस्तु चन्द्रार्कमरुद्गणेभ्यः। त्वमस्मिन् कार्यनिर्योगे प्रमाणं हरिसत्तमा हनुमन्यत्नमास्ताय ದುಃಖಕ್ಷಯಕರೋ ಭವ। ಭಗವಂತ ಭಗವತಿಯರ ಪಾದಪದ್ಮಗಳಿಗೆ ಪ್ರಾಣ ಪ್ರಣಾಮಗಳು. ವೀಕ್ಷಕ ವೃಂದದವರಿಗೆಲ್ಲ ನಮಸ್ಕಾರ ಹಾಗೂ ಸ್ವಾಗತ. ಅಲ್ಲಿ ರಾವಣನ ಪ್ರವೇಶ ಆಗಿರುತ್ತೆ. ಆಂಜನೇಯ ತಾನು ಒಂದು ಮರದ ಕೆಳಗಡೆ ಕೊಂಬೆಗೆ ಬಂದು ಎಲೆಗಳ ಹಿಂದೆ ಔತ್ಕೊಂಡು ಏನಾಗುತ್ತೆ ಅಂತ ಅಲ್ಲಿ ನೋಡ್ತಾ ಇರ್ತಾನೆ. ರಾವಣನ ಸಂಭಾಷಣೆ ಶುರು ಆಗುತ್ತೆ. ಅವನು ಸೀತೆನ ಹೋಲಿಸ್ಕೊಳ್ಳೋದಕ್ಕೆ ನಾನಾ ರೀತಿಯಾಗಿ ಪ್ರಯತ್ನ ಪಡ್ತಾ ಇರ್ತಾನೆ. ಆದರೆ ಪದೇ ಪದೇ ಸೀತೆಯಿಂದ ತಿರಸ್ಕೃತನಾಗಿರ್ತಾನೆ. ಈಗಲೂ ಬಂದು ಹೇಳ್ತಾನೆ, ಸ್ವಧರ್ಮೋ ರಕ್ಷಸಾಂ ಭೀರು ಸರ್ವಥೈವ ನ ಸಂಶಯ ಗಮನಂ ವಾ ಪರಸ್ತ್ರೀಣಾಂ ಹರಣಂ ಸಂಪ್ರಮಥ್ಯವ. ಅಂದ್ರೆ ಅಯ್ಯೋ ಬೇಗ್ರಸ್ತಳೆ, ನೀನು ಯೋಚನೆ ಮಾಡಬೇಡ. ಯಾಕೆ ಅಂತಂದ್ರೆ ನಾವು ಇಲ್ಲಿ ನೀವು ನಿನ್ನ ಅಪಹರಿಸ್ಕೊಂಡು ಬಂದ್ಬಿಟ್ಟಿದೀನಿ ಅನ್ನೋ ತರಹದಲ್ಲಿ ನೀನು ಭಯ ಪಡ್ಬೇಕಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಸ್ತ್ರೀಯರನ್ನ ಬಲಾತ್ಕಾರ ಪೂರ್ವಕವಾಗಿ ಅಪಹರಿಸುವುದಾಗ್ಲಿ ಅಥವಾ ಅವರನ್ನ ಬಲಾತ್ಕಾರ ಪೂರ್ವಕವಾಗಿ ಅವರನ್ನ ವರಿಸುವುದಾಗ್ಲಿ ಅದು ರಾಕ್ಷಸರಿಗೆ ಸರ್ವ ಪ್ರಕಾರದಲ್ಲಿಯೂ ಸ್ವಧರ್ಮವೇ ಆಗಿದೆ. ಆದ್ರಿಂದ ಈ ವಿಷಯದಲ್ಲಿ ಸಂಶಯವೇ ಇಲ್ಲ ಅಂತ ಅವನು ತನ್ನ ಅತ್ಯಾಚಾರವನ್ನ, ಪಾಪವನ್ನ, ಅಧರ್ಮವನ್ನ ನಾರ್ಮಲೈಸ್ ಮಾಡ್ತಾ ಇದ್ದಾನೆ. ಇಲ್ಲಿ ಈ ಒಂದು ನಡೆ ಇನ್ನು ಮುಂದೆನೂ ಬರುತ್ತೆ. ಇವತ್ತು ಸಹ ನಾವು ಲೋಕದಲ್ಲಿ ಗಮನಿಸಬಹುದು. ಒಂದು ಅಧರ್ಮವನ್ನ ಅನುಸರಿಸುವಂತಹ ಪಾಪಿಷ್ಟರು ಅದಕ್ಕೆ ಒಂದು ತಕ್ಕದಾದಂತಹ ಒಂದು ಪರ್ವರ್ಟೆಡ್ ಥಿಯರಿನ ಕೊಟ್ಬಿಟ್ಟು ಅದಕ್ಕೊಂದು ಥಿಯರಿ ಕೊಟ್ಬಿಟ್ಟು ಅದೆಲ್ಲ ಸರಿ ಅಂತ ಅದನ್ನ ನಾರ್ಮಲೈಸ್ ಮಾಡೋದಕ್ಕೆ ನೋಡ್ತಾರೆ. ಇವತ್ತು ಯಾವ ಮಟ್ಟಕ್ಕೆ ಅಂತಂದ್ರೆ ಟೆರರಿಸಂ ಅಂತಹ ಒಂದು ಭೀಕರ ಕೃತ್ಯವೂ ಸಹ ಒಂದು ನಾರ್ಮಲೈಸ್ ಆಗೋ ರೀತಿಯಲ್ಲಿ ಅದಕ್ಕೆ ಥಿಯರಿಟಿಕಲ್ ಫ್ರೇಮ್ ವರ್ಕ್ ಕೊಡೋದು ಹಾಗೆಲ್ಲ ಮಾಡೋ ಪ್ರಯತ್ನವನ್ನ ನಾವು ಇವತ್ತು ಕೂಡ ನೋಡ್ತೀವಿ. ಆದ್ರೆ ಇದು ಇವತ್ತಿನ ಒಂದು ದಿನ ಅಲ್ಲ. ರಾವಣನು ಹಾಗೆ ಮಾಡ್ತಾ ಇದ್ದಾನೆ. ರಾವಣ ತನ್ನ ದುರ್ನಡೆಯನ್ನ ನಾರ್ಮಲೈಸ್ ಮಾಡ್ತಾ ಇದ್ದಾನೆ. ಏನಿಲ್ಲ, ಇದು ರಾಕ್ಷಸರಿಗಿಲ್ಲ, ಇದನ್ನ ಸ್ವಧರ್ಮ, ಇದಕ್ಕೆಲ್ಲ ನೀನು ಇದು ಟೆನ್ಷನ್ ಮಾಡ್ಕೋಬೇಡ, ನನ್ನ ಜೊತೆ ಆರಾಮಾಗಿರು ಅಂತ ಹೇಳ್ತಾ ಇದ್ದಾನೆ. ಹಾಗೆ ಹೇಳ್ಬೇಕಾದ್ರೆ ಯಾವ ರೀತಿ ಹೇಳ್ತಾ ಇದ್ದಾನೆ ಅಂತಂದ್ರೆ ಆಕೆಯ ಸೀತೆಯ ರೂಪವನ್ನ ವರ್ಣಿಸ್ತಾನೆ. ಶುಭ ದರ್ಶನಳೆ, ನಿನ್ನ ರೂಪವನ್ನು ನಿರ್ಮಿಸಿದ ಲೋಕ ಸೃಷ್ಟಿಕರ್ತನಾದ ಬ್ರಹ್ಮನು ನಿನ್ನ ಸೃಷ್ಟಿಸಿದ ನಂತರ ಸ್ವಲ್ಪ ಇದು ಏನೋ ಟೈಮ್ ಔಟ್ ತಗೊಂಡ್ಬಿಟ್ಟಿದ್ದಾನೆ ಅನ್ಸುತ್ತೆ. ಸ್ವಲ್ಪ ಪಾಸ್ ಮಾಡಿದ್ದಾನೆ. ಯಾಕೆ ಅಂತಂದ್ರೆ ನಿನ್ನನ್ನ ಸೃಷ್ಟಿಸಿದ ಮೇಲೆ ಬೇರೆ ಯಾರು ನಿಂತರ ಸುಂದರಿ ಲೋಕದಲ್ಲಿ ಇಲ್ವೇ ಇಲ್ಲ. ಆದ್ರಿಂದ ಬ್ರಹ್ಮ ಸ್ವಲ್ಪ ರಜಾ ತಗೊಂಡಿದ್ದಾನೆ ಅಂತ ಹೇಳ್ತಾನೆ. ಅಂದ್ರೆ ಯಾವ ರೀತಿಯಾದ ಹೊಗಳಿಕೆ ಅದು. ಆಮೇಲೆ ಅದೇ ರೀತಿ ಪ್ರಲೋಭನೆ. ಕುಬೇರನಲ್ಲಿ ಯಾವ ರತ್ನಗಳೆಲ್ಲ ಇದೆಯೋ, ಧನಗಳ ರಾಶಿ ಇದೆಯೋ ಅದೆಲ್ಲ ನನ್ನ ಹತ್ರನೂ ಇದೆ. ಅಂತಹ ಒಂದು ಪರಮ ವೈಭವೋಪೇತವಾದ ಐಶ್ವರ್ಯವನ್ನ ಮತ್ತೆ ನಾ ಎಷ್ಟೆಷ್ಟು ಲೋಕಗಳನ್ನೆಲ್ಲ ಗೆದ್ದಿದ್ದೀನೋ ಅದನ್ನೆಲ್ಲ ನೀನು ನನ್ನ ಜೊತೆ ಸೇರ್ಕೊಂಡು ಸುಖದಿಂದ ಉಪಭೋಗಿಸು. ನನ್ನ ರಾಣಿಯರು ಯಾರಿದಾರೋ ಅವರಲ್ಲೆಲ್ಲ ನನಗೆ ಮನಸ್ಸೇ ಹೊಟ್ಟೋಗಿದೆ ನಿನ್ನ ನೋಡಿದ್ಮೇಲೆ. ಅವ್ರೆಲ್ಲರೂ ನಿನ್ನ ದಾಸಿಯರಾಗಿರ್ತಾರೆ. ನನ್ನ ಪಟ್ಟದ ರಾಣಿಯರು ಸಹ ನಿನ್ನ ಸೇವಕಿಯಾಗಿರುವಂತೆ ಮಾಡ್ತೀನಿ ನಾನು. ಆಮೇಲೆ ಅಷ್ಟೇ ಅಲ್ಲ, ನೋಡು, ನಾ ಎಷ್ಟೆಲ್ಲ ಲೋಕಗಳನ್ನೆಲ್ಲ ಗೆದ್ದಿದ್ದೀನೋ, ನೀನ್ ಮಹಾರಾಣಿಯಾಗಿ ನಿನ್ಗೆ ಯಾರ್ಯಾರು ಬೇಕೋ, ಏನೇನ್ ಬೇಕೋ ಅದನ್ನೆಲ್ಲ ನೀನ್ ಕೊಡ್ತಾ ಬಾ, ಅದಕ್ಕೆ ನನ್ ಜೊತೆ ಇರೋ ಅಷ್ಟೇನೆ ಅಂತ ಹೀಗೆಲ್ಲ ಒಂದು ಪ್ರಲೋಭನೆ ಹೊಡ್ತಾನೆ. ಆಮೇಲೆ ಮುಂದೆ ವಿಭೀಷಿಕೆಯನ್ನು ಹೊಡ್ತಾನೆ, ಹೆದರಿಸ್ತಾನೆ. ಅದ್ ಮುಂದೆ ಬರುತ್ತೆ. ಆದ್ರೆ ಇಲ್ಲಿ ಸೀತೆ ಯಾವ ರೀತಿ ರೆಸ್ಪಾಂಡ್ ಮಾಡ್ತಾಳೆ ರಾವಣನ್ಗೆ ಅಂತಂದ್ರೆ, ಇವತ್ತಿನ ಸಿನಿಮಾಗಳಲ್ಲಿ ಯಾವ್ದಾದ್ರು ಒಂದು ಪ್ರಬಲವಾದ ಒಂದು ಡೈಲಾಗ್ ಡೆಲಿವರಿ ಇತ್ತು ಅಂತಂದ್ರೆ ಎಲ್ಲ ಬಹಳ ಸಂತೋಷ ಪಟ್ಟು ಕೆಲವು ವರ್ಗದ ಜನರು ಏನೋ ವಿಜಿಲ್ ಎಲ್ಲ ಮಾಡಿ ಒಂದು ಅನುಭವಿಸ್ತಾರಲ್ಲ, ಹಾಗೆ ಬಹಳ ಒಂದು ನಾವು ಚಕಿತರಾಗಿ ಸಂತೋಷದಿಂದ ವಾಹ್ ಅಂತ ಹೇಳ್ಬೇಕು. ಆ ರೀತಿಯಾದ ಒಂದು ಮಾತುಗಳನ್ನ ಧೀರೋದಾತ್ತವಾಗಿ ಆಡ್ತಾಳೆ ಸೀತೆ.
ಮೊದಲನೇದಾಗಿ ಆಕೆ ಒಂದು ಮುದುಡ್ಕೊಂಡು ಕೂತಿರ್ತಾಳೆ. ಮತ್ತು ಈ ರಾವಣ ಎಂಥ ಅಲ್ಪ ಅನ್ನೋ ಒಂದು ಭಾವನೆ ಇರುತ್ತೆ ಸೀತೆಗೆ ಅಂತಂದ್ರೆ, ರಾವಣನ ಮುಖ ನೋಡಿ ನೇರವಾಗಿ ಮಾತಾಡೋದಿಲ್ಲ. ರಾವಣನ ಹತ್ರ ಒಂದು ಹುಲ್ಕಡ್ಡಿ ಇರುತ್ತೆ, ಆ ಹುಲ್ಕಡ್ಡಿಯನ್ನ ಮುಂದೆ ಇಟ್ಕೊಂಡು ರಾವಣನಿಗೂ ಮತ್ತೆ ತನಗೂ ಮಧ್ಯ ಇಟ್ಕೊಂಡು ಆ ಹುಲ್ಕಡ್ಡಿ ನೋಡ್ಕೊಂಡು ಮಾತಾಡ್ತಾ ಇರ್ತಾಳೆ ಸೀತೆ. ಅದೇ ಒಂಥರ ಅವಮಾನ. ಹಾಗೆ ಇಟ್ಕೊಂಡು ಸೀತೆ ಏನ್ ಹೇಳ್ತಾಳೆ ಅಂತಂದ್ರೆ, ರಾವಣ ಪಾಪಿಷ್ಠ ಒಳ್ಳೆ ಸಿದ್ಧಿಯನ್ನ ಬಯಸುವಂತೆ ನೀನು ನನ್ನನ್ನು ಬಯಸುವುದು ಯುಕ್ತವಲ್ಲ. ಪಾಪಿಷ್ಠನಿಗೆ ಸಿದ್ಧಿಯು ಸಿದ್ಧಿಸೋದಿಲ್ವಲ್ಲ, ಅದೇ ರೀತಿ ನಾನು ನಿನಗೆ ದೊರಕತಕ್ಕವಳಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾಳೆ. ಅಂದ್ರೆ ಬಹಳ ಸ್ಟ್ರಾಂಗ್ ಡೈಲಾಗು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ತಾಳೆ. ಒಂದು ಮಹಾಕುಲದಲ್ಲಿ ಹುಟ್ಟಿರುವಂತಹ ಆ ಶ್ರೀರಾಮನ ಪತ್ನಿಯಾಗಿರುವ ನನಗೆ ನೀನು ಸೂಚಿಸ್ತಾ ಇರೋ ಈ ಅತಿನಿಂದ್ಯವಾದ ಕಾರ್ಯವನ್ನು ಮಾಡೋದು ಯುಕ್ತವಲ್ಲ ಅಂತ ಅವನನ್ನ ನಿಂದನೆ ಮಾಡಿ, ನೀನು ಬಹಳ ಹೇಯ ಅನ್ನೋ ರೀತಿಯಲ್ಲಿ ನೀನು ಮಾತಾಡಿ ನಂತರ ಸ್ವಲ್ಪ ಯುಕ್ತಿಯುಕ್ತವಾದ ಮಾತುಗಳನ್ನು ಆಡ್ತಾಳೆ. ನೋಡು ನಿಶಾಚರನೇ, ನೀನು ನಿನ್ನ ಪತ್ನಿಯರನ್ನ ನೀನು ರಕ್ಷಿಸ್ತೀಯ ಅಲ್ವಾ? ನಿನ್ ಪತ್ನಿಯರನ್ನು ಬೇರೆಯವರು ಅಪಹರಿಸ್ಕೊಂಡು ಹೋದ್ರೆ ಹೇಗಿರ್ತದೋ ಅದ್ ನಿನಗೆ ಇಷ್ಟ ಆಗಲ್ಲ ಅಲ್ವಾ? ಹಾಗೆ ಇಲ್ಲಿಯೂ ಸಹ ನಾನು ಬೇರೆಯವ್ರ ಪತ್ನಿ, ಹಾಗಾಗಿ ನಿನಗೋಸ್ಕರ ಏನ ನೀತಿಯನ್ನ ಅನುಸರಿಸ್ತಾ ಇದೆಯೋ ಅದೇ ನೀತಿಯನ್ನ ಬೇರೆಯವ್ರಿಗೂ ಅನುಸರಿಸೋದು ಯುಕ್ತವಾಗಿದೆ ಅಲ್ವಾ ಅಂತ ಲಾಜಿಕ್ ಕೊಡ್ತಾಳೆ ಇಲ್ಲಿ. ಈ ಲಾಜಿಕ್ಕು ಸಹ ಬಹಳ ಯುಕ್ತವಾದ ರೀತಿ. ಯಾಕೆಂತಂದ್ರೆ ಇವತ್ತು ಪ್ರಪಂಚದಲ್ಲಿ ಹಿಪೋಕ್ರಸಿ ಅನ್ನೋದನ್ನ ನಾವು ನೋಡ್ತಾ ಇರ್ತೀವಿ. ಅಂದ್ರೆ ದ್ವಂದ್ವ ನೀತಿ ಅಂತ, ತಮಗೊಂದು ನೀತಿ ಬೇರೆಯವ್ರಿಗೊಂದು ನೀತಿ ಅಂತ ನಾವು ಸಾಕಷ್ಟು ಪ್ರಪಂಚದಲ್ಲಿ ನಾವು ನೋಡ್ತಾ ಇರ್ತೀವಿ. ಅದನ್ನೇ ಇಲ್ಲಿ ರಾವಣನು ಮಾಡ್ತಾ ಇದ್ದಾನೆ ಅಂತ ಸೀತೆ ತೋರಿಸ್ಕೊಡ್ತಾ ಇದ್ದಾಳೆ. ಈ ನೇರದಲ್ಲಿ ಶ್ರೀರಂಗ ಮಹಾಗುರುಗಳು ಮಾಡಿರೋ ಒಂದು ಪಾಠ ನೆನಪಿಗೆ ಬರುತ್ತೆ. ಈ ಯಾವ ನೇರದಲ್ಲಿ ಪಾಠ ಬಂತು ಅಂತಂದ್ರೆ, ಈಗ ಕಳ್ತನ ಮಾಡೋದು ಸರಿನೋ ತಪ್ಪೋ ಅಂತ ಪ್ರಶ್ನೆ ಬಂದಾಗ ಕೆಲವು ಒಂದು ವಿಕೃತವಾದ ಬುದ್ಧಿಜೀವಿಗಳು ಕಳ್ತನ ಮಾಡೋನ್ಗೆ ಅವಶ್ಯಕತೆ ಇದ್ರೆ ಅವನು ಬೇರೆ ಇನ್ನೇನು ದಾರಿ ಇಲ್ಲದೆ ಇದ್ರೆ ಇನ್ನೇನ್ ಮಾಡ್ತಾನೆ, ಅವನು ಕಳ್ತನ ಮಾಡೋದೇ ಸರಿ ಅನ್ನೋ ತರಹ ಕೆಲವು ವಾದವನ್ನ ಮುಂದೆ ಇಟ್ಟಿದ್ರು. ಅದಕ್ಕೆ ಬಹಳ ವೈಚಾರಿಕವಾಗಿ ಉತ್ತರ ಕೊಡಕ್ ಹೋಗ್ದೇನೆ ಶ್ರೀರಂಗ ಮಹಾಗುರುಗಳು ಕಳ್ತನವನ್ನ ಕಳ್ಳನೇ ಹೋಗ್ತಾನೇನಪ್ಪ ಅಂತ ಒಂದು ಪ್ರಶ್ನೆಯನ್ನು ಕೇಳಿ, ಈಗ ಯಾರು ಕಳ್ತನ ಮಾಡ್ಕೊಂಡು ಬಂದಿರ್ತಾನೆ ಕಷ್ಟಪಟ್ಟು, ಅದನ್ನ ಇನ್ನೊಬ್ಬ ಕಳ್ಳ ಇವನ ಹತ್ರದಿಂದ ಅಪಹರಿಸ್ಬಿಟ್ರೆ ಆ ಇನ್ನೊಬ್ಬ ಮಾಡಿದ ಕಳ್ತನ ಸರಿ ಅಂತ ಈ ಕಳ್ಳ ಒಪ್ತಾನ ಅಂತ ಕೇಳಿದ್ರೆ ಒಪ್ಪೋದಿಲ್ಲ. ನಾನ್ ಕಷ್ಟಪಟ್ಟು ನಾನು ಕಳ್ತನ ಮಾಡ್ಕೊಂಡು ಬಂದಿದ್ದೀನಿ, ಅದನ್ನ ನೀನ್ ಕಳ್ತನ ಮಾಡೋದ್ರೆ ಸರಿ ಇಲ್ಲ ಅಂತ ಹೇಳಿ ನಿನ್ನ ಸ್ವತಃ ಪ್ರಯತ್ನ ಪಟ್ಟು ನೀನ್ ಬೇರೆ ಕಡೆ ಹೋಗು ಅಂತ ಹೇಳ್ತಾನೆ ಅಂತ. ಹೀಗಾಗಿ ಕಳ್ಳನೇ ಕಳ್ತನ ಒಪ್ಪದೇ ಇರೋದ್ರಿಂದ ಅದು ಕಳ್ತನ ತಪ್ಪಪ್ಪ ಅಂತ ಒಂದು ಯುಕ್ತಿಯುಕ್ತವಾಗಿ ಅದನ್ನ ನಿದರ್ಶನ ಕೊಟ್ಟಿದ್ರು. ಹಾಗೇನೆ ರಾವಣನು ಇಲ್ಲಿ ತನ್ನ ಸ್ತ್ರೀಯರನ್ನ ಬೇರೆ ಯಾರಾದ್ರೂ ಅಪಹರಿಸಿದ್ರೆ ಅದು ತಪ್ಪು ಅಂತ ಅವನು ಭಾವಿಸೋದ್ರಿಂದ, ಮತ್ತೆ ತನ್ನ ಸ್ತ್ರೀಯರನ್ನ ಅವನ ರಕ್ಷಣೆ ಮಾಡ್ತಾ ಇರೋದ್ರಿಂದ ಬೇರೆಯವರ ಸ್ತ್ರೀಯರನ್ನ ಅಪಹರಿಸುವುದು ತಪ್ಪು ಅಂತ ಅವನಿಗೆ ಅನ್ನಿಸ್ಬೇಕಾಗಿತ್ತು. ಅವನು ಇಲ್ಲಿ ಅದನ್ನ ನಾರ್ಮಲೈಸ್ ಮಾಡಕ್ ಹೊರಟಿದ್ದಾನೆ. ಇದೆಲ್ಲ ರಾಕ್ಷಸರ ಸ್ವಧರ್ಮ. ಬೇರೆಯವರ ಪರ ಸ್ತ್ರೀಯರನ್ನ ಅಪಹರಿಸ್ಕೊಂಡು ಬರೋದು, ಅವ್ರನ್ನ ಬಲಾತ್ಕಾರ ಮಾಡೋದು, ಇದೆಲ್ಲ ನ್ಯಾಚುರಲ್ ಅಂತ ಅವನು ಹೇಳಕ್ ಹೊರಟಿದ್ದಾನೆ. ಅದಕ್ಕೆ ಇಲ್ಲಿ ಸೀತೆ ತಕ್ಕದಾದ ಉತ್ತರವನ್ನ ಇಲ್ಲಿ ಕೊಡ್ತಾ ಇದ್ದಾಳೆ. ನಿನ್ ರಾಕ್ಷಸಕ್ಕೆ ಸ್ವಧರ್ಮ ಅಂತ ಹೇಳ್ತೀಯ, ಆದ್ರೆ ನೀನೇ ಹಾಗೆ ಮಾಡ್ತಾ ಇಲ್ಲ. ನಿನ್ನ ಸ್ತ್ರೀಯರನ್ನ ಬೇರೆ ಯಾರು ಬಲಾತ್ಕರಿಸೋದಕ್ಕೆ ಅಪಹರಿಸೋದಕ್ಕೆ ನೀನ್ ಬಿಡೋದಿಲ್ಲ ಅಂತ ತೋರಿಸ್ಕೊಡ್ತಾ ಇದ್ದಾಳೆ ಇಲ್ಲಿ ಸೀತೆ. ಹಾಗೇನೆ ಇನ್ನು ಮಾತುಕತೆ ಮುಂದುವರಿಯುತ್ತೆ. ಎಷ್ಟೆಷ್ಟು ರೀತಿನಲ್ಲಿ ಸೀತೆ ರಾವಣನ ಒಂದು ಅಲ್ಪತನವನ್ನ ತೋರಿಸ್ಕೊಡ್ತಾಳೆ ಅಂತಂದ್ರೆ, ರಾವಣ ಐಶ್ವರ್ಯದಿಂದಾಗ್ಲಿ ಧನದಿಂದಾಗ್ಲಿ ನನ್ನನ್ನ ಪ್ರಲೋಭಗೊಳಿಸೋದಕ್ಕೆ ಸರ್ವಥಾ ಸಾಧ್ಯ ಇಲ್ಲ. ಸೂರ್ಯನೊಡನೆ ಹೇಗೆ ಪ್ರಭೆ ಸೇರಿರುತ್ತೋ ಹಾಗೆ ನಾನು ರಾಘವನೊಡನೆ ಸದಾ ಸೇರಿರ್ತೇನೆ. ಹೇಗೆ ವೇದವ್ರತಗಳಿಂದ ಅಂದ್ರೆ ವೇದವ್ರತಗಳು ಅನುಸರಿಸಿ ಅದರಿಂದ ಒಬ್ಬ ವ್ಯಕ್ತಿ ಒಂದು ಅಧ್ಯಾತ್ಮ ಸಿದ್ಧಿಯನ್ನ ಪಡೆದು ಅಲ್ಲಿಂದ ಬರುವಂತಹ ಒಂದು ಅಮೃತ ಧಾರೆಯಿಂದ ಸ್ನಾನ ಮಾಡಿದನೋ ಅಂತ ಅವನಿಗೆ ಸ್ನಾತಕ ಅಂತ ಹೇಳ್ತಾರೆ.
ಆ ಮಾತಲ್ಲಿ ಬರುತ್ತೆ, ವೇದ ವ್ರತಗಳಿಂದ ಸ್ನಾತನಾದ ಆತ್ಮಜ್ಞಾನಿಯಾದ ಬ್ರಾಹ್ಮಣನಿಗೆ ಬ್ರಹ್ಮವಿದ್ಯೆಯು ಹೇಗೆ ಯೋಗ್ಯವಾಗಿರುತ್ತೋ ಹಾಗೇನೆ ಭೂಮಿಗೆ ಒಡೆಯಾದ ಶ್ರೀರಾಮನಿಗೆ ಮಾತ್ರವೇ ನಾನು ಯೋಗ್ಯಳಾದ ಭಾರ್ಯೆಯಾಗಿರ್ತೀನಿ, ನಿನ್ನಂತವನಿಗಲ್ಲ ಅಂತ ಹೇಳ್ತಾಳೆ. ಅದೇ ರೀತಿ ಜೋಡಿ ಸಿಂಹಗಳ ವಾಸನೆಯನ್ನ ನೋಡಿದ್ರೇನೆ ಸಾಕು, ನಾಯಿಗೆ ಅವುಗಳನ್ನ ದಿಟ್ಟಿಸಿ ನೋಡೋದಕ್ಕೂ ಸಾಧ್ಯವಾಗೋದಿಲ್ಲ. ಹಾಗೇನೆ ರಾಮ ಲಕ್ಷ್ಮಣರ ವಾಸನೆಯನ್ನ ಆಘ್ರಾಣಿಸಿದ ಮಾತ್ರದಿಂದನೇ ನಿನಗೆ ಅವರನ್ನ ನೋಡೋದಕ್ಕೂ ಆಗಲ್ಲ, ಇನ್ನು ಏನು ಎದುರ ನಿಲ್ಲೋದಕ್ಕಂತೂ ಸಾಧ್ಯವೇ ಇಲ್ಲ ಅಂತೆಲ್ಲ ಹೇಳ್ತಾಳೆ. ಸರಿ, ಇಷ್ಟೆಲ್ಲ ಇನ್ನೂ ಹಾಗೆ ಮುಂದುವರಿಯುತ್ತೆ ಮಾತು. ಕೊನೆಗೆ ರಾವಣನಿಗೆ ಕನ್ವಿನ್ಸ್ ಆಗುತ್ತೆ, ಇಲ್ಲ ಇದೇ ತರ ಮಾತು ಮುಂದುವರಿತಾ ಇದ್ರೆ ಇವಳು ಒಲಿಯೋದಿಲ್ಲ ಅಂತ ತಿಳ್ಕೊಂಡು ರಾವಣ ಕೊನೆಗೆ ಹೇಳ್ತಾನೆ, ನೋಡು ಇಲ್ಲಿಗೆ ಬಂದ ಹೊಸದಲ್ಲಿ ನಾನು ನಿನ್ಗೆ 12 ತಿಂಗಳ ಕಾಲ ಟೈಮ್ ಕೊಟ್ಟಿದ್ದೆ ನನಗೆ ಒಲಿಯೋದಕ್ಕೆ, ಅದ್ರಲ್ಲಿ 10 ತಿಂಗಳ ಕಾಲ ಆಗೋಗಿದೆ, ಇನ್ನು 2 ತಿಂಗಳು ಕೊಟ್ಟಿದ್ದೀನಿ ಟೈಮು. ಅಷ್ಟ್ರೊಳಗಡೆ ನೀನು ನನಗೆ ಒಲಿದು ನನ್ನನ್ನು ಒರೆಸಿ ನನ್ನಂತ ಹಕ್ಕುರಕ್ಕೆ ಬರಬೇಕು. ಇಲ್ಲದೆ ಹೋದ್ರೆ ಇಲ್ಲಿ ನನ್ನ ಅಡಿಗೆ ಮಾಡೋರು ಇರ್ತಾರಲ್ಲ, ಅವ್ರು ನಿನ್ನ ಕತ್ತರಿಸ್ಬಿಟ್ಟು ಬ್ರೇಕ್ಫಾಸ್ಟ್ ರೆಡಿ ಮಾಡ್ಬಿಡ್ತಾರೆ ಅಂತ ಹೇಳ್ತಾನೆ. ಸರಿ ಹೇಳ್ಬಿಟ್ಟು ಅಲ್ಲಿರ್ತಾರಲ್ಲ ರಾಕ್ಷಸರು, ಅವ್ರಿಗೆ ಅಪ್ಪಣೆ ಕೊಡ್ತಾ ಇರ್ತಾನೆ. ಅವಾಗ ಏನು ಮತ್ತೆ ಸೀತೆ ಹೇಳ್ತಾಳೆ, ಅವಳ ಒಂದು ತೇಜಸ್ಸು, ಸ್ಥೈರ್ಯ ಎಲ್ಲವನ್ನೂ ತೋರಿಸುತ್ತೆ ಈ ಪ್ರಸಂಗ. ದಶಕಂಠನೆ, ನನ್ನ ತಪಃ ಪ್ರಭಾವದಿಂದನೇ ನಿನ್ನ ಭಸ್ಮೀಭೂತನನ್ನಾಗಿ ಮಾಡಬಲ್ಲೆ, ಅಂದ್ರೆ ಸುಟ್ಟು ಬಿಡಬಲ್ಲೆ ನೀನು. ಆ ಭಸ್ಮೀಭೂತನಾಗೋದಕ್ಕೆ ನೀನು ಅರ್ಹನಾಗಿದೀಯ. ಆದ್ರೆ ನಿನ್ನನ್ನ ವಿನಾಶಗೊಳಿಸೋದಕ್ಕೆ ನನಗೆ ರಾಮನ ಅನುಮತಿ ಇಲ್ಲ. ಆದ್ರಿಂದ ನಾನು ನನ್ನ ಪಾತಿವೃತ್ತಿಯ ರೂಪವಾದ ತಪಸ್ಸನ್ನ ಪರಿಪಾಲಿಸ್ತಾ ಇರೋದ್ರಿಂದ ನನ್ನ ತೇಜಸ್ನಿಂದ ನಿನ್ನನ್ನು ಬೂದಿ ಮಾಡ್ತಾ ಇಲ್ಲ ಅಂತ ಹೇಳಿ ಅವಳನ್ನ ಅಂತ ರಿಪ್ಲೈ ಕೊಡ್ತಾಳೆ. ಸರಿ, ರಾವಣ ಅಲ್ಲಿದ್ದ ರಾಕ್ಷಸರಿಗೆ, ನೋಡಿ ಇವಳನ್ನ ಹೇಗಾದ್ರು ಮಾಡಿ ಹೆದರಿಸಿ ಆದ್ರೂ ಸರಿ, ಓಲೈಸೋದ್ರಿಂದನಾದ್ರೂ ಸರಿ ಇವಳು ಒಲೆಯೋ ಹಾಗೆ ಮಾಡಿ ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಟ್ಟು ರಾವಣ ಅಲ್ಲಿಂದ ಹೊರಡ್ತಾನೆ. ಸರಿ, ಇಲ್ಲಿ ಇದ್ದಿದ್ದ ರಾಕ್ಷಸಿಯಲ್ಲಿ ಏಕಜಟೆ, ಹರಿಜಟೆ ಅಂತೆಲ್ಲ ಕೆಲವರು ಇರ್ತಾರೆ. ತ್ರಿಜಟೆ ಅಂತ ವಿಭೀಷಣನ್ ಮಗಳು ಒಬ್ಳು ಇರ್ತಾಳೆ, ಅವಳು ಮುಂದೆ ಮಾತಾಡ್ತಾಳೆ. ಸರಿ, ಎಲ್ಲಾರು ಮಾತಾಡಕ್ ಶುರು ಮಾಡ್ತಾರೆ ಒಬ್ಬೊಬ್ಬರಾಗಿ. ನೋಡು, ಏನು ರಾವಣ ಅಂದ್ರೆ ಯಾರು ಅನ್ಕೊಂಡಿದ್ಯಾ? ಸೀತೆ, ಮರೀಚಿ, ಅತ್ರಿ, ಅಂಗಿರಸ, ಪುಲಸ್ತ್ಯ ಮತ್ತು ಪುಲಹ, ಕ್ರತು ಅನ್ನೋ 6 ಜನ ಪ್ರಜಾಪತಿಗಳಲ್ಲಿ 4ನೆಯವರಾದ ಮತ್ತು ವಿಖ್ಯಾತರಾದ ಪುಲಸ್ತ್ಯ ಬ್ರಹ್ಮನ ಮಾನಸ ಪುತ್ರ. ಆ ತರಹ ಆ ಪ್ರಜಾಪತಿಗಳ ಕಾಂತಿಗೆ ಸಮವಾದ ಕಾಂತಿಯಿಂದ ಕೂಡಿರುವಂತಹ ವಿಶ್ರವಸ ಅನ್ನೋ ಒಬ್ಬ ಹೆಸರಿನ ಮಗ ಇದ್ದಾನೆ ಅವನ ಪುಲಸ್ತ್ಯನ್ಗೆ. ಅಂತಹ ಒಂದು ಪೌಲಸ್ತ್ಯ ವಂಶದಲ್ಲಿ ಹುಟ್ಟಿರುವಂತಹ ಮಹಾನ್ ಭಾವ ಈ ರಾವಣ. ಅವನ್ ಮಹಾ ತೇಜಸ್ವಿ, ಮಹಾಪರಾಕ್ರಮಿ. ಅಂತಹವನನ್ನ ನೀ ಯಾಕೆ ಅನುಮೋದಿಸೋದಿಲ್ಲ ಅಂತ ಕೇಳ್ತಾ ಇದ್ದಾಳೆ. ಅಂದ್ರೆ ಈ ಲಾಜಿಕ್ ಎಲ್ಲ ಸರಿನೇ ಇದೆ. ಯಾವಾಗ ಅಂತಂದ್ರೆ, ಒಂದು ಅವಿವಾಹಿತ ಸ್ತ್ರೀ, ಒಬ್ಬ ಕನ್ಯೆ ಯಾರನ್ನಾದ್ರೂ ವರಿಸಬೇಕು ಅಂತ ನೋಡ್ಕೊಂಡಾಗ ಆಕೆಯ ಮಹಾಕುಲ, ಐಶ್ವರ್ಯ, ಮಹಾಪರಾಕ್ರಮ ಇದನ್ನೆಲ್ಲ ನೋಡ್ಬೇಕು. ಇದು ಸಹಜವಾಗಿ ಇದೆ ಲಾಜಿಕ್. ಆದ್ರೆ ಇಲ್ಲಿ ಆ ಲಾಜಿಕ್ ನ ಅಪ್ಲೈ ಮಾಡ್ತಿರೋದ್ರಲ್ಲಿ ಒಂದು ಬಲಾತ್ಕಾರದಿಂದ ಹರಿಸಲ್ಪಟ್ಟ ಒಬ್ಬ ಪಾತಿವೃತ್ತೆಯಾದ ಪರಸ್ತ್ರೀಯನ್ನ ಕುರಿತು ಈ ಮಾತು ಹೇಳ್ತಾ ಇದ್ದಾರೆ. ಇದು ಪರ್ವರ್ಟೆಡ್ ಲಾಜಿಕ್ ಅಂತಂದ್ರೆ, ಇದು ಎಲ್ಲ ಅಪ್ಲೈ ಮಾಡ್ಬೇಕು ಲಾಜಿಕ್ ನ, ಅಲ್ಲಿ ಬಿಟ್ಟು ಬೇರೆ ಕಡೆ ಅಪ್ಲೈ ಮಾಡ್ತಾ ಇದ್ದಾರೆ ಈ ಲಾಜಿಕ್ ನ. ಆದ್ರಿಂದ ಇಲ್ಲಿ ಯಾರಿಗೆ ಒಂದು ಸ್ಥಿತ ಪ್ರಜ್ಞೆ ಇಲ್ವೋ, ಯಾರಿಗೆ ಬುದ್ಧಿ ಸದಾ ಕಾಲದಲ್ಲೂ ಸರಿಯಾಗಿ ಓಡೋದಿಲ್ವೋ, ಅವ್ರಿಗೆಲ್ಲ ಇದು ಹೌದಲ್ಲ ಅಂತ ಅನಿಸ್ಬಿಡ್ಬೋದು. ಯಾಕೆಂತಂದ್ರೆ ಇದು ಕನ್ಯರಿಗೆ ಅಪ್ಲೈ ಮಾಡುವಂತಹ ಲಾಜಿಕ್, ಇದು ವಿವಾಹಿತ ಪರಸ್ತ್ರೀ ಅಲ್ಲ ಅಂತ ಎಲ್ಲರ ಸಮಯದಲ್ಲೂ ಎಲ್ರಿಗೂ ಅನಿಸ್ಬಿಡೋದಿಲ್ಲ, ಹೌದಲ್ಲ ಅಂತ ಅನ್ನಿಸ್ಬಿಡ್ಬೋದು ಇಲ್ಲಿ. ಆದ್ರೆ ಸೀತೆಗೆ ಹಾಗೆ ಅನ್ನಿಸ್ಲಿಲ್ಲ. ಅದೇ ರೀತಿ ಇನ್ನು ಇದೇ ರೀತಿ ಇದು ಏಕಜಟೆ ಅನ್ನೋಳು ಈ ಮಾತು ಹೇಳ್ತಾಳೆ. ಇನ್ನೊಬ್ಳು ಹರಿಜಟೆ ಅಂತ ಇರ್ತಾಳೆ. ಅವಳು ಸೀತಾದೇವಿ, ರಾವಣ 33 ಪ್ರಮುಖ ದೇವತೆಗಳನ್ನು, ದೇವೇಂದ್ರನನ್ನು ತನ್ನ ಅತುಲ ಪರಾಕ್ರಮದಿಂದ ಜಯಿಸಿದಾನೆ. ಅಂತಹವನಿಗೆ ನೀನು ಭಾರ್ಯೆಯಾಗಲು ಖಂಡಿತವಾಗಿಯೂ ಯೋಗ್ಯವಾಗಿದೆಯಾ ನೀನು ಅಂತೆಲ್ಲ ಹೀಗೆ ಹೇಳಿ, ಅಂತಹ ವಿಜಯಿ, ಪರಾಕ್ರಮಿ, ಅಂತಹ ಅವನು ಮಹಾಭಾಗ್ಯಶಾಲಿನಿಯಾದ ಮಂಡೋದರಿಯನ್ನು ತಿರಸ್ಕರಿಸಿ
ಮಂಡೋದರಿಯನ್ನು ನಿನಗೆ ದಾಸಿಯನ್ನಾಗಿ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಇದು ಇಂಥ ಗೋಲ್ಡನ್ ಆಪರ್ಚುನಿಟಿ, ಇದನ್ನ ಕಳ್ಕೋಬೇಡ ಸೀತೆ ಅಂತ ಹಂಗೆಲ್ಲ ಪ್ರಲೋಭನೆಯನ್ನ ಹೊಡ್ತಾಳೆ. ಸೀತೆ ಅವಳ ಒಂದು ಪ್ರಜ್ಞೆ ಮತ್ತೆ ಇದು ಯಾವ ಮಟ್ಟದಲ್ಲಿ ಇರುತ್ತೆ ಅಂತಂದ್ರೆ, ರಾವಣನಿಗೆ ಅವಳು ಚೀತು ಅಂತ ಗದರಿಸಿ ಕಳಿಸಿದಾಳೆ. ಇನ್ನು ಇವರು ಅಂದ್ರೆ ಒಂದು ರಾವಣವನ್ನ ಒಂದು ಸಿಂಹ ತರ ಅಂತಂದ್ರೆ ಅಂತವನ್ನೇ ನಾಯಿ ತರ ಟ್ರೀಟ್ ಮಾಡಿ ಕಳಿಸಿದ್ರೆ, ಇನ್ನು ನಾಯಿ ಬಗಳೋದಕ್ಕೆ ಆನೆ ಇದು ಮಾಡುತ್ತಾ ಅಂತ ಹೇಳ್ತಾರಲ್ಲ, ಹಾಗೆ ಇವರು ಏನೇನೋ ಚೂ ಅಂತ ಮಾಡ್ತಾ ಇದ್ರು. ಸೀತೆ ಅದಕ್ಕೆ ಕೇರ್ ಮಾಡಲ್ಲ, ಏನೋ ಇವ್ರು ಹೇಳ್ಕೊಳ್ಳಿ ಅಂತ ಸುಮ್ಮನೆ ಇರ್ತಾಳೆ. ಅದು ಎಷ್ಟು ಅಂತಂದ್ರೆ ಪಾಪ ಸ್ವಲ್ಪ ಹೊತ್ತು ನಡೆಯುತ್ತೆ. ಆದ್ರೆ ಇನ್ನು ಇದೇ ತರಹ ಅವರು ಬೇರೆ ಬೇರೆ ರಾಕ್ಷಸ ಸ್ತ್ರೀಯರು ಮುಂದುವರಿಸ್ತಾನೆ ಇರ್ತಾರೆ, ಹೆದರಿಕೆ ನೋಡ್ತಾರೆ, ಇದನ್ನ ನೋಡ್ತಾರೆ. ಕೊನೆಗೆ ಹೇಗೆ ನಮಗೆ ನಾಯಿಗಳು ಬೊಗಳ್ತಾ ಇದ್ರೆ ನಾವು ಸುಮ್ಮನಿರ್ತೀವಿ, ಆದ್ರೆ ಅದು 10-15 ನಿಮಿಷ ಬೊಗಳ್ತಾನೆ ಇದ್ರೆ ನಾವು ಒಂದು ಕಲ್ಲು ಹೊಡಿತೀವೋ ಪ್ರತಿಕ್ರಿಯಿಸಬೇಕಾಗಿ ಬರುತ್ತೋ, ಹಾಗೆ ಇಲ್ಲೂ ಸೀತೆಗೆ ಪ್ರತಿಕ್ರಿಯಿಸಬೇಕಾದಂತಹ ಒಂದು ಪರಿಸ್ಥಿತಿ ಬರುತ್ತೆ. ಆಗ ಸೀತೆ ಹೇಳ್ತಾಳೆ, ನೋಡಿ ನನ್ನನ್ನ ನೀವು ಬೇಕಾದ್ರೆ ತಿಂದ್ಬಿಡಿ, ನನ್ ಗಂಡ ದೀನನಾಗಿರ್ಲಿ, ರಾಜ್ಯಹೀನನಾಗಿರ್ಲಿ, ಆದ್ರೆ ಅವನ್ ಎಂಥ ಪರಿಸ್ಥಿತಿನಲ್ಲೇ ಇದ್ರು ನಾನು ಅವನನ್ನ ಬಿಟ್ಟು ಬೇರೆಯವ್ರನ್ನ ಒರೆಸೋದಿಲ್ಲ ಅಂತ ಖಡಾಖಂಡಿತವಾಗಿ ಹೇಳ್ಬಿಡ್ತಾಳೆ. ಆ ನಂತರ ತ್ರಿಜಟೆ ಅನ್ನೋಳು ಬಂದು, ತ್ರಿಜಟೆ ಅನ್ನೋಳು ಒಂದು ಧರ್ಮಿಷ್ಠವಾದ ಒಂದು ಬುದ್ಧಿ ಇರುತ್ತೆ ಅವಳಿಗೆ. ಆಕೆ ವಿಭೀಷಣನ ಮಗಳಾಗಿರ್ತಾಳೆ. ಅವಳು ಬಂದ್ಬಿಟ್ಟು ಆ ರಾಕ್ಷಸರನ್ನೆಲ್ಲ ನೀವು ಸುಮ್ಮನೆ ಅಂತ ಸುಮ್ಮನಿರಿಸ್ತಾಳೆ. ಯಾಕೆ ಅಂತಂದ್ರೆ, ನೋಡಿ ನನಗೆ ಇವತ್ತು ಸ್ವಪ್ನ ಬಂದಿದೆ, ಆ ಸ್ವಪ್ನದಲ್ಲಿ ಹೀಗೆ ಅಂತ ಆ ಸ್ವಪ್ನವನ್ನ ರಾಮ ಶ್ರೀರಾಮಚಂದ್ರ ಶ್ವೇತವರ್ಣವನ್ನ ಧರಿಸಿ ವಸ್ತ್ರವನ್ನ ಉಟ್ಟು, ಅದೇ ತರ ಸೀತೆ ಸುಶೋಭಿತೆಯಾಗಿ ರಾಮನ ಜೊತೆ ಇದ್ದು ಅವರು ಉತ್ತರ ದಿಕ್ಕಿಗೆ ಹೋಗ್ತಾ ಇದ್ದಿದ್ದನ್ನ ನಾನು ಗಮನಿಸಿದೆ. ಹಾಗೆ ರಾವಣ ಕೆಂಪು ವಸ್ತ್ರವನ್ನ ಉಟ್ಟು ಅವನು ಕೆಳಗಡೆ ಬೀಳ್ತಾ ಇರುವಂತಹದ್ದು, ಹೀಗೆ ಅನೇಕ ರಾಕ್ಷಸರಿಗೆ ಅಶುಭ ಸೂಚಕವಾದ ಒಂದು ಅನೇಕ ವಿಷಯಗಳನ್ನುಳ್ಳ ಒಂದು ಸ್ವಪ್ನವನ್ನ ಕಂಡಿರ್ತಾಳೆ ತ್ರಿಜಟೆ. ನಾನು ಹಾಗೆಲ್ಲ ನೋಡಿದೀನಿ. ಮುಂದೆ ಏನೋ ರಾಮನಿಗೆ ಜಯ ಆಗುವುದು ಖಂಡಿತ ಸತ್ಯವಾದ ವಿಷಯ. ಅದರಿಂದ ನೀವು ಈಗ್ಲೇನೆ ಸೀತೆ ಹತ್ರ ಕ್ಷಮಾಪಣೆ ಕೇಳಿಕೊಂಡು ಶರಣಾಗತಿ ಹೊಂದಿ ನೀವು, ಆಗ ರಾಮನಿಗೆ ಜಯವಾದ ನಂತರ ಸೀತೆ ನಮ್ಮನ್ನೆಲ್ಲ ಕ್ಷಮಿಸ್ಬಿಡ್ತಾಳೆ, ಇಲ್ಲ ಅಂತಂದ್ರೆ ನಾವು ಶಿಕ್ಷೆ ಅನುಭವಿಸ್ಬೇಕಾಗುತ್ತೆ ಅಂತೆಲ್ಲ ಹೇಳ್ತಾಳೆ. ಸೀತೆಗೆ ಆ ಮಾತನ್ನ ಕೇಳಿದಾಗ ಒಂದ್ ಸ್ವಲ್ಪ ಸಂತೋಷ ಆಗುತ್ತೆ. ಆದ್ರೂ ಸಹ ಆ ಚಿಂತೆ ಅನ್ನೋದು ಮತ್ತೆ ಮುಂದುವರಿಯುತ್ತೆ. ಎಷ್ಟೇ ಆದ್ರೂ ಮಾನುಷ ಅವತಾರ ಅಲ್ವಾ, ಎಷ್ಟೇ ಧೃತಿ ಇದ್ರು, ಎಷ್ಟೇ ಧೈರ್ಯದಿಂದ ರಾವಣನ್ನ ಎದುರಿಸಿದ್ರು ಸಹ ಕೊನೆಗೆ ಏನಪ್ಪಾ ಇನ್ನೂ 10 ತಿಂಗಳಾಯ್ತು, ಇನ್ನೂ ರಾಮ ಬಂದಿಲ್ಲ, ಏನಾಗುತ್ತೆ ಮುಂದೆ, ಏನೋ ರಾಮನ್ನ ಬೇಕಾಗದೆ ಹೋಗ್ಬೋದಾ ಅಂತ ನಾನಾ ರೀತಿಯಾಗಿ ಮನಸ್ಸು ಓಡ್ತಾ ಇರುತ್ತೆ. ಹಾಗಾಗಿ ಇವನು ಇನ್ 2 ತಿಂಗಳು ಟೈಮ್ ಕೊಟ್ಟಿದ್ದಾನೆ, ಇನ್ 2 ತಿಂಗಳಲ್ಲಿ ಇದಾಗಿಲ್ಲ ಅಂದ್ರೆ ಹೇಗಿದ್ರು ಅವ್ರು ನನ್ನ ತಿಂದ್ಬಿಡ್ತಾರೆ. ಹೀಗಾಗಿ ನಾನು ಇನ್ ಯಾವ್ಯಾವ್ದೋ ರೀತಿಯಾದ ಒಂದು ಪರಿಣಾಮಗಳಿಗೆ ಒಳಗಾಗೋ ಬದಲು ಈಗ್ಲೇ ನಾನು ಪ್ರಾಣ ತ್ಯಾಗ ಮಾಡ್ಬಿಟ್ರೆ ಒಳ್ಳೇದಲ್ವಾ ಅಂತ ಹೇಳಿ ತನ್ನ ಕೇಶ ರಾಶಿಯನ್ನೇ ಒಂದು ಉರುಳು ಮಾಡಿಕೊಂಡು ಪ್ರಾಣ ತ್ಯಾಗ ಮಾಡ್ಕೋಬೇಕು ಅಂತ ನಿಶ್ಚಯಿಸಿ ಹಾಗೆ ಹೇಳ್ತಾಳೆ, ನಾನು ಪ್ರಾಣ ತ್ಯಾಗ ಮಾಡ್ತೀನಿ ಅಂತ ರಾಕ್ಷಸರಿಗೆ ಹೇಳ್ಬಿಡ್ತಾಳೆ. ಇದು ಹೇಗಿರುತ್ತೆ ಅಂತಂದ್ರೆ, ಇವತ್ತಿನ ಸಿನಿಮಾಗಳಲ್ಲಿ ಕೆಲವು ಕ್ಲೈಮ್ಯಾಕ್ಸ್ ಬರುತ್ತಲ್ಲ, ಏನೋ ಒಂದು ಅನಾಹುತ ನಡಿಬೇಕು, ಅಷ್ಟರಲ್ಲಿ ನಾಯಕ ಬಂದು ಏನೋ ಒಂದು ಪಾರ್ ಮಾಡ್ತಾನೆ ಅಂತ ಹೀಗಾಗ್ತಾ ಇರುತ್ತೆ. ಅಷ್ಟರಲ್ಲಿ 2 ವಿಷಯ ಆಗುತ್ತೆ. ಒಂದು, ಸೀತೆಗೆ ಕೆಲವು ಶುಭ ಶಕುನಗಳು ಉಂಟಾಗಕ್ಕೆ ಶುರು ಆಗುತ್ತೆ. ಅಂದ್ರೆ ಆಕೆ ಎಡಗಣ್ಣು ಅದರಕ್ಕೆ ಶುರು ಆಗುತ್ತೆ, ಎಡ ಭುಜ ಅದರೋದಕ್ಕೆ ಶುರು ಆಗುತ್ತೆ, ಎಡ ತೊಡೆ ಅದರೋದಕ್ಕೆ ಶುರು ಆಗುತ್ತೆ. ಸ್ತ್ರೀಯರಲ್ಲಿ ಎಡಭಾಗ ಅದರಿದ್ರೆ ಅದು ಶುಭ ಸೂಚಕ ಅಂತ. ಹಾಗೆ ಗಂಡಸರಿಗೆ ಬಲಭಾಗ ಅದರಬೇಕು, ಅವಾಗ ಅವ್ರಿಗೆ ಅದು ಶುಭ ಸೂಚಕ ಅಂತ. ಆದ್ರೆ ಈ ಟೈಮಲ್ಲಿ ಒಂದು ಮುಂದೆ ಕಥೆನಲ್ಲಿ ಬರುತ್ತೆ, ರಾವಣನಿಗೂ ಎಡಭುಜ ಆಗಿರುತ್ತಂತೆ, ಸೀತೆಗೂ ಎಡಭುಜ ಆಗಿರುತ್ತೆ. ಆದ್ರೆ ರಾವಣನಿಗೆ ಅದು ಅಶುಭ ಸೂಚಕ, ಸೀತೆಗೆ ಶುಭ ಸೂಚಕ. ಅದರಿಂದ ಓಹೋ ಏನೋ ಇಲ್ಲಿ ಒಂದು ಬದಲಾವಣೆ ಬರ್ತಾ ಇದೆ ಅಂತ ಸೀತೆ ಯೋಚನೆ ಮಾಡಿಕೊಂಡು ಆ ತ್ರಿಜಟೆಯ ಸ್ವಪ್ನ ವೃತ್ತಾಂತವನ್ನು ನೆನೆಸ್ಕೊಂಡು ತಾನು ಜೀವವನ್ನ ಧಾರಣೆ ಮಾಡ್ಕೊಂಡಿರ್ಬೇಕು ಅಂತ ನಿಶ್ಚಯ ಮಾಡ್ತಾಳೆ. ಆ ನಿಶ್ಚಯಕ್ಕೆ ಪೋಷಣೆ ಆಗುವಂತೆ ಅಷ್ಟರಲ್ಲಿ ಆಂಜನೇಯನು ಸಹ ಒಂದು ಕಡೆಯಿಂದ ಯೋಚನೆಗಳು ಮಾಡಿ ಒಂದು ಸೀಕ್ವೆನ್ಸ್ ನ ಅನುಸರಿಸಿ ರಾಮ ಕಥೆಯನ್ನ ಗಾನ ಮಾಡೋದಕ್ಕೆ ಶುರು ಮಾಡ್ತಾನೆ.
ಅಂದ್ರೆ ಇನ್ನೇನು ಪ್ರಾಣತ್ಯಾಗ ಆಗಬೇಕು ಅಷ್ಟರಲ್ಲಿ ಒಂದ್ ಕಡೆಯಿಂದ ಶಕುನಗಳು ಬರುತ್ತೆ, ಇನ್ನೊಂದ್ ಕಡೆಯಿಂದ ಆಂಜನೇಯನ ರಾಮಕಥಾ ಗಾನ ಶುರು ಆಗುತ್ತೆ. ಆ ಆವಾಗ ಸೀತೆ ಹರ್ಷಿತಳಾಗಿ ಮತ್ತೆ ಮುಂದೆ ಮಾತುಕತೆ ಮುಂದುವರೆದು ಸೀತಾ ಆಂಜನೇಯರ ಸಂಭಾಷಣೆ ಇಂದ ಸೀತೆಗೆ ಒಂದು ಸಮಾಧಾನ ಆಗುತ್ತೆ. ಮುಂದೆ ಆಂಜನೇಯ ಲಂಕಾ ದಹನವನ್ನ ಮಾಡಿ ರಾಮನ ಬಳಿಗೆ ಹೋಗಿ ಎಲ್ಲ ಅನೇಕ ಆ ರೀತಿಯಾದ ಒಂದು ಪ್ರಸಂಗಗಳು ಬರುತ್ತೆ. ಇಲ್ಲಿ ಆಂಜನೇಯ ಯಾವ ರೀತಿಯಲ್ಲಿ ಸೀತೆಯನ್ನ ಅಪ್ರೋಚ್ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ, ಹೇಗೆ ಅಪ್ರೋಚ್ ಮಾಡ್ತಾನೆ, ಇದೆಲ್ಲ ಬಹಳ ಒಂದು ಅದ್ಭುತವಾದ ಒಂದು ಕಮ್ಯುನಿಕೇಶನ್ ಸ್ಕಿಲ್. ಇದು ಒಂದು ಅದ್ಭುತವಾದ ಮನೋವಿಜ್ಞಾನವೂ ಸಹ ಇಲ್ಲಿ ಸೇರಿರುತ್ತೆ. ಯಾಕೆಂದ್ರೆ ಸೀತೆಯ ಪರಿಸ್ಥಿತಿ ಅತ್ಯಂತ ದಯನೀಯವಾಗಿರುತ್ತೆ. ಆಕೆಗೆ ಎಲ್ಲರ ಮೇಲೂ ಸಂಶಯ ಬರುವಂತಹ ಒಂದು ಸ್ಥಿತಿ ಉಂಟಾಗಿರುತ್ತೆ. ಅಂತಹ ಸ್ಥಿತಿಯನ್ನ ಕಂಡು ಆಂಜನೇಯ ಯಾವ ರೀತಿ ಅಪ್ರೋಚ್ ಮಾಡಿದ್ರೆ ಸರಿ ಅನ್ನುವಂತಹ ಒಂದು ಚಿಂತನೆಯನ್ನ ಇಟ್ಕೊಂಡು ಸೀತೆ ಜೊತೆ ಸಂಭಾಷಣೆ ನಡೆಸ್ತಾನೆ. ಆ ಆಂಜನೇಯನ ಚಿಂತನೆ ಹೇಗಿರುತ್ತೆ ಅಲ್ಲಿ, ಮತ್ತೆ ಸೀತೆಯ ಜೊತೆ ಸಂಭಾಷಣೆ ಹೇಗಿರುತ್ತೆ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ಗಮನಿಸೋಣ ಅಂತ ಹೇಳಿ ಈ ಸಂಚಿಕೆಯನ್ನ ಇಲ್ಲಿಗೆ ಮಂಗಳ ಮಾಡ್ತೇನೆ. ಶ್ರೀ ರಾಮಚಂದ್ರ ಪ್ರಣಮಸ್ತು, ಶ್ರೀ ಜಯಾಂಬಿಕಾ ಪ್ರಣಮಸ್ತು, ಶ್ರೀರಂಗ ಪ್ರಣಮಸ್ತು.